ಈಗ ಇವ ಯಾರು? ಗಣೇಶ್ ನೀ ಯಾರು? ಆ ಪೂಜಾಗಲ್ಲಿ ಆತಗಿದ್ದ ಪೂಜಾಗಲ್ಲಿ ಹೆಂಗ್ ಬರ್ತಾಳ ಹಂಗ ಬಾವು ಇಲ್ಲಿ ಅಲ್ಲ ಅಲ್ಲಿಂದಪ್ಪ ಬೇಕಲ್ಲ ನೀ ಅಲ್ಲಿಂದ ಅಲ್ಲಿಂದ ಇವ್ ಎದಿ ಮೆಕ್ ಅಲ್ಲಿಂದ ನೀವು ಎದಿ ಮೆಕ್ಕಾಲ್ ಹಿಡಿದಿರ್ಲಿ ನೀ ಅಲ್ಲೇ ಡಮ್ ಅಂತೀನಿ ಬರೋದ ಇಲ್ಲಿ ಅಪ್ಪಾಜಿ ಎಷ್ಟು ಮಂದಿ ಮಕ್ಕಳು ನೀವು? ಹಾಲು ಇಬ್ರು ಕೊಟ್ಟೆ ಅಲ್ಲ ಅವ್ರು ಎಷ್ಟು ಮಂದಿ ಅಂತ ಕೇಳಕ್ ಕಾರ್ಯಕ್ರಮಕ್ಕೆ ಯಾರು ಬಂದಿರಿ? ಪಪ್ಪ ಇಲ್ಲ ಅಲ್ಲ ಈ ಪೀಸ್ ತೆಗ್ದದ್ದು ಯಾವ್ದು ಇದ ಶಬಾಸ್ ಮಾವ ಅವ ಆಗೇಲಿ ಪಸ್ಪಾಳೆ ಕೂತಾನ. ಅಲ್ಲ ಇದು ಎಷ್ಟು ದಿನ ಎಷ್ಟು ದಿನ ಕುಡಿ ಕಟ್ಟೆನ ಹುಲಿ ಕಳಸ ಹೇಳ್ತಾನ. ಅಲ್ಲ ಈ ಕೂಸ್ ತೆಗಿಯಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಪ್ಪಾಜಿ. ಆ ದೇವರಿಗೆ ಗೊತ್ತು, ಅವಾಗ ಗೊತ್ತಾಗಲ್ಲ ಯಾಕೆ ಬೇಕು ಇನ್ನೊಬ್ರ ಚಿಂತೆ ಯಾಕೆ ಬೇಕು ನಿನಗ? ಒಂದ್ ಮಾತು ಹೇಳ್ತೀನಿ ಹುಲಿ, ನಿಮ್ ತಮ್ಮದನ ಅನ್ನದನ ಅವ ಎಷ್ಟಂತ? ಯಾಕೆ ಇಲ್ಲ ಕೈ ನೋಡ ಒಂದ್ ಮಾತು ಹೇಳ್ತೀನಿ ಅಪ್ಪಾಜಿ, ಕನ್ನಡ ಶಾಲೆ ಕಲಿತಿಲ್ಲ ಮುಂದೆ ಏನಾಗ್ಬೇಕಂತದಿ? ಏನಾಗ್ಬೇಕಂತ ಕನಸ್ಕೊಂಡು ಹೇಳಿ ನಾ ಇದು ಜೀವನ. ಯಾಕ ಇವತ್ತಿದ್ದಾರ ನಾಳೆ ಇರ್ತೀವಿ ಅನ್ನೋದು ನಮ್ಗ ಗ್ಯಾರಂಟಿ ಇಲ್ಲ. ಆಕ್ಚುಲಿ ಇದು ಆಕ್ಚುಲಿ ಭಾಳ ಇಷ್ಟ. ಏ ಪೊಲೀಸ್ ಮಾಡಿದ್ರು ಮಾಡ್ಕೊಂತೀನಿ ನೀನ್ ನಾಳೆ ಬದುಕಿರ್ತೇನ ಅಣ್ಣ? ಯಾ ಗ್ಯಾರಂಟಿ ಐತೆ ಹೇಳ್ರಿ? ಯಾರಿಗೆ ಐತೆ ಹೇಳ್ರಿ? ನಾನು ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿ ಯಾರಿಗೆ? ಇದು ಜೀವನ ಅನ್ನೋದು ನೀರಿನ ಮ್ಯಾಗಿನ ಗುಳ್ಳ ಇದ್ದಂಗ. ಅವ ಹೇಳಿದ ಅಣ್ಣ ನನಗೇನೂ ಆಸೆ ಇಲ್ಲ ಅಂದ. ಇದ ಜೀವನ. ನಾಳಿದ್ರೆ ಮತ್ತೊಂದು ಕನಸು ಬೇರೆ. ಇವತ್ತು ಬದುಕಿವ್ಯಾ ಮುಗೀತು ನೋಡಪ್ಪಜ್ಜಿ. ನೌಕರಿಗೋಸ್ಕರ ಒಟ್ಟ ಹೋದ್ಬಿಡ. ಕಲತಾವಂಗ ಒಂದದಾರಿ, ಈ ರಟ್ಟೆ ಮಂದಿ ಬದುಕಂಗ ಸಾವಿರಾರು ದಾರಿ. ಎಲ್ಲರೂ ದುಡುತ್ತಿನ ಜೀವನ ಮಾಡ್ತೀವಿ. ಈಗ ಕೇಳಂಗ ನಮ್ಮ ಶಾಲೆ ಕಲ್ತರ ಬಗ್ಗೆ ಇನ್ನೊಂದು 8 ದಿನದಿಂದ ಒಂದು ಹೊಸ ಜಾನಪದ ಬರುತ್ತೆ ನಮ್ಮ ಮ್ಯೂಸಿಕ್ ಮೇಲೆ ಅಫಿಷಿಯಲ್ ಚಾನಲ್ ಒಳಗೆ. ಅದನ್ನ ಹಾಡಿನ ಯೂಟ್ಯೂಬರ್ ಜಾಸ್ತಿ ಆಗ್ತದೆ ನೋಡಿ. ಹಾಡುವ ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ತಂದೆ ತಾಯಿ ಇರಬಾರದಂತ, ಬಂಧು ಬಳಗ ಬರಬಾರದಂತ, ಒಬ್ಬ ಮಗ ಇರಬೇಕಂತ ಅಂತವನಿಗೆ ಹೆಣ್ಣು ಕೊಡ್ತಾರಂತ. ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ, ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ. ನಿಮ್ಮಿಬ್ರು ಇಬ್ರು ನೌಕರಿದಾಗ ಈಗ ನೌಕರಿದಾಗ ಕೊಡ್ತೀನಿ. ನೌಕರಿದಾಗ ಮಾಡ್ಕೊಂಡಿಲ್ಲ, ನೌಕರಿದಾಗ ಸೇಫ್ಟಿ ಈಗ ಗಂಡ ಪಗಾರ ಇಟ್ಟಿರ್ಬೇಕು. ನಮ್ಮ ತಂಗಿಗೆ 2 ಲಕ್ಷಕ್ಕೆ ಪೂಜೆ ಸಿರ್ಬೇಕು. ನೋಡಿ ಕಲ್ಕಿ ಮಾತು ಕೇಳಿ ಕೆಟ್ರಂತೆ 8 ಲಕ್ಷಕ್ಕೆ 8 ಪೂಜೆ. ನಿನ್ನ ನೌಕರಿದವ್ ಕೊಡೋದ ಚಲೋ. ನಿನ್ನ ಏನಾದ್ರು ರೈತರಿಗೆ ಲಗ್ನ ಮಾಡಿ ಕೊಟ್ರೆ ನೀನು ಅವ್ರನ್ನ ಮೊದಲ ಹಾಲ್ ಮಾಡಿಬಿಡ್ತೀನಿ. ಅಭಿ ಈಗ 8ರಲ್ಲಿ 10ರಲ್ಲಿ ಈಕೆ ಗಂಡಗ 2 ಲಕ್ಷ 2 ಲಕ್ಷ ಪಗಾರ. ತಿಂಗಳ ತಂದು ಗುಡ್ಲೆ ಇಬ್ರು ಏನ್ ತಿಂತಾರೆ? ರೊಟ್ಟಿ ಚಪಾತಿ ಅನ್ನ. ಈ ಅನ್ನ ರೊಟ್ಟಿ ಚಪಾತಿ ಎಲ್ಲಿಂದ ಬಂತು? ಇದು ಭೂಮಿಯಾಗಿಂದ. ಸೂಟಿಗೆನ ಭೂಮಿಯಾಗಿಂದ ಅನ್ನ ಬಂದ್ಬಿಡುತ್ತಾನ. ರೈತರು ಬೆಳೆದ್ರೆ ಏನ್ ಬೆಳಿತಾರ? ಜೋಳ. ಬರೀ ಕಬ್ಬ ಬೆಳೆದ